ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ಪುಷ್ಯಮಾಸ, ಶುಕ್ಲಪಕ್ಷ, ಪಾಡ್ಯತಿಥಿ, ಉತ್ತರಾಷಾಢ ನಕ್ಷತ್ರ, ಭಾನುವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ಬೇಲೂರು ಸರ್ಕಾರಿ ಆಸ್ಪತ್ರೆ ಗೋಲ್ಮಾಲ್ ವೆಂಟಿಲೇಟರ್ಗಳಿಂದ ಸ್ಕ್ಯಾನಿಂಗ್ ಮಿಷನ್ ತನಕ ಎಲ್ಲವೂ ಮಾಯ. ಕಳ್ಳತನ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ, ಕರವೆಯಿಂದ ಪ್ರತಿಭಟನೆ. ಆನೇಕಲ್ನಲ್ಲಿ ಭೀಕರ ಸರಣಿ ಅಪಘಾತ. 20ಕ್ಕೂ ಹೆಚ್ಚು ವಾಹನಗಳಿಗೆ ಲಾರಿ ಡಿಕ್ಕಿ. ಲಾರಿ ರಂಪಾಟಕ್ಕೆ 4 ಸಾವು. ಚಾಲಕ ಸ್ಥಳದಿಂದ ಪರಾರಿ. ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ. ಮೈಸೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಂದ ಅಕ್ರಮವಾಗಿ ಹಣ ವಸೂಲಿ ಮಾಡುತ್ತಿರುವ ವೈದ್ಯಾಧಿಕಾರಿ ರಹಸ್ಯ ಕ್ಯಾಮೆರಾದಲ್ಲಿ ದೃಶ್ಯ ಸೆರೆ. ವಿಷಯ ಬಹಿರಂಗವಾಗುತ್ತಿದ್ದಂತೆ ಆರೋಗ್ಯ ಇಲಾಖೆ ತನಿಖೆಗೆ ಆಗ್ರಹ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಮಾಂತ್ರಿಕ ಶಕ್ತಿಯ ನಾಣ್ಯಗಳಿವೆ ಎಂದು ನಂಬಿಸಿ ಮೈಸೂರಿನಲ್ಲಿ ಸಾರ್ವಜನಿಕರನ್ನು ಮೋಸಗೊಳಿಸುತ್ತಿದ್ದ ಯುವಕರಿಗೆ ಸ್ಥಳೀಯರಿಂದ ಗೂಸಾ ಬಿದ್ದ ಘಟನೆ ವರದಿಯಾಗಿದೆ. ವಿಶೇಷ ನಾಣ್ಯಗಳನ್ನು ಹಿಡಿದರೆ ಅದೃಷ್ಟ ಬರುತ್ತದೆ, ಹಣಕಾಸು ಸಮಸ್ಯೆಗಳು ದೂರವಾಗುತ್ತವೆ ಎಂದು ಹೇಳಿ ಕೆಲ ಯುವಕರು ಜನರನ್ನು ವಂಚಿಸುತ್ತಿದ್ದರು ಎನ್ನಲಾಗಿದೆ. ಶಂಕೆ ಉಂಟಾದ ಸಾರ್ವಜನಿಕರು ಪ್ರಶ್ನಿಸಿದಾಗ ಸತ್ಯ ಬೆಳಕಿಗೆ ಬಂದು ಆಕ್ರೋಶಗೊಂಡು ಯುವಕರಿಗೆ ತರಾಟೆ ತೆಗೆದುಕೊಂಡಿದ್ದಾರೆ. ಬಳಿಕ ಘಟನೆಯ ಮಾಹಿತಿ ಪೊಲೀಸರಿಗೆ ನೀಡಿ ಆರೋಪಿಗಳನ್ನು ಒಪ್ಪಿಸಲಾಗಿದೆ. ಸ್ಥಳಕ್ಕೆ ಬಂದ ಪೊಲೀಸರು ಯುವಕರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಜನರಲ್ಲಿ ಅಂಧಶ್ರದ್ಧೆ ಬೆಳೆಸಿ ಮೋಸ ಮಾಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಕಳ್ಳ ನನ್ನ ಮಕ್ಕಳ ನೀವು ಕಾಯಿನ್ ಕೊಡ್ತೀನಿ, ಚಿನ್ನ ಕೊಡ್ತೀನಿ ಅಂತ ಜನಗಳು ಯಾವ ಬರ್ತಾ ಇದೀರಾ? ಬೇವರ್ಸಿ ನನ್ನ ಮಕ್ಕಳ ಇದು ನಮ್ಮ ಫ್ರೆಂಡು ಕೊಟ್ಟಿಲ್ಲ ಕಾಯಿನು ಕೊಟ್ಟಿರೋ ಪುಣ್ಯಾತ್ಮರು ಇವನೇ ಕಡೆ ಲೋ ಹೆವಿ ಮೀಟರ್ ಕೊಡ್ತವ್ರು ಇವರು. ಇವನೇ ಇವರು ಶಿಕಾರಿ ಪಡೆದವ್ರು ದಂಧೆ ಮಾಡ್ಕೊಂಡವ್ರೆ. ದಂಧೆ ಸ್ಟೇಷನ್ಗೆ ಹೋದ್ರೆ ಬುಕ್ಕಿಂಗ್ $1.5 ಲಕ್ಷ ಮೊಬೈಲು. ಇನ್ನು ನನ್ನ ಮಕ್ಳಿಗೆ ಐಷಾರಾಮಿ ಕಾರ್ಗಳು, ಶೋಕಿ ಮಾಡಕ್ಕೆ ಬ್ರಾಂಡೆಡ್ ಜೀನ್ಸು, ಫೋನ್ ಪೇ ಮಾಡಿ ದುಡ್ಡು ಹಾಕಿಸ್ಬಿಟ್ಟಿದ್ರೆ ಓಡಾದ್ರು ಕಾಯಿನ್ ಕೊಡ್ತೀನಿ ಅಂತ ಮಾಡಿರೋದು. ಕಾಯಿನ್ ಕೊಡ್ತೀನಿ ಅಂತ ಸರ್, ಬಿಡಬೇಡಿ ಸರ್, ನನ್ನ ಮಕ್ಕಳನ್ನ ಬಿಡಬೇಡಿ, ಕೊಡಬೇಡಿ. ಮೈಸೂರು ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಂದ ಅಕ್ರಮವಾಗಿ ಹಣ ವಸೂಲಿ ಮಾಡುತ್ತಿರುವ ವೈದ್ಯಾಧಿಕಾರಿ ಡಾ ಹೇಮಂತ್ ಕುಮಾರ್ ರಹಸ್ಯ ಕ್ಯಾಮೆರಾ ಕಣ್ಣಿಗೆ ಸಿಕ್ಕಿಬಿದ್ದಿದ್ದಾರೆ. ಸರ್ಕಾರದಿಂದ ಉಚಿತವಾಗಿ ನೀಡಬೇಕಾದ ಚಿಕಿತ್ಸೆಗೆ ಹಣ ಕೊಡಲೇಬೇಕು ಎಂದು ರೋಗಿಗಳ ಮೇಲೆ ಒತ್ತಡ ಹಾಕುತ್ತಿರುವ ದೃಶ್ಯಗಳು ರಹಸ್ಯ ಕ್ಯಾಮೆರಾದಲ್ಲಿ ದಾಖಲಾಗಿವೆ ಎನ್ನಲಾಗಿದೆ. ಈ ಘಟನೆ ಸಾರ್ವಜನಿಕ ವಲಯದಲ್ಲಿ ಭಾರೀ ಆಕ್ರೋಶಕ್ಕೆ ಕಾರಣವಾಗಿದ್ದು, ಬಡ ರೋಗಿಗಳ ಶೋಷಣೆ ನಡೆಯುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ವಿಷಯ ಬಹಿರಂಗವಾಗುತ್ತಿದ್ದಂತೆ ಆರೋಗ್ಯ ಇಲಾಖೆ ತನಿಖೆಗೆ ಮುಂದಾಗಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಇಂತಹ ಅಕ್ರಮಗಳಿಗೆ ಕಡಿವಾಣ ಹಾಕಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಸಣ್ಣದು ಬರ್ತಾರೆ, ಖಾಲಿ ಆಗ್ಬಿಟ್ಟಿದೆ ಸರ್, ಬಂದಿಲ್ಲ ಸಣ್ಣದು, ಅದು ಸಪ್ಲೈನೇ ಇಲ್ಲ, ಅದಕ್ಕೆ ಬರೀ ಯೋಜನೆ ಕೊಟ್ಟಿರೋದು ಹಾಕ್ಸ್ಬೇಕು. ನಾಳೆ ನಾಳೆ ಓಪನ್ ಮಾಡಿಸೋದು ಬಿಡಿ. ಸರಿ ಆಯ್ತು ಸರ್.
ಗ್ಲೂಕೋಸ್ ಹಾಕ್ಸ್ಬೋದಲ್ಲ? ಇಲ್ಲ ಸುಸ್ತಿದೆ ಸ್ವಲ್ಪ ಮಾಡಿಲ್ಲ ಇಲ್ಲ ಸರ್ ಮಾತ್ರನೇ ಸಾಕು ಮಾತ್ರನೇ ಕೊಟ್ಬಿಡಿ ಟಾನಿಕ್ ನಾನು ಬರ ದಪ್ಪ ಆಗ್ಬಿಡ್ತೀರ ಇನ್ನೂ ದಪ್ಪ ಆಗಿದ್ರೆ ಕಷ್ಟ ಇನ್ನೂ ದಪ್ಪ ಆಗ್ಬಿಟ್ರೆ ಕಷ್ಟ ನೀರು ಸುಡಬೇಕು ಕಮ್ಮಿನೇ ನೀರು ಸುಡಬೇಕು ಕಮ್ಮಿನೇ ಕುಡಿ ಹೇಳಿ ಎಲ್ಲ ಆಗಬೇಕಲ್ಲ ಮಾತೆ ಕೊಡೋದು ನೋಡಿದ್ರೆ ಈಗ ಇವೆಲ್ಲ ಯಾವುದೇ ಕಾಲ ಇಟ್ಟು ಅವ್ರು ಮಾತೇ ಕೊಡ್ತಿಲ್ಲ ಅಂತಾರೆ ಮಾತನ್ನು ಜಾಸ್ತಿ ಕೊಡ್ಬಿಡಿ ಹೇಳ್ತೀವಿ ಊಟಕ್ಕಿಂತ ಮುಂಚೆ ಊಟ ಆದ್ಮೇಲೆ ಸರ್ ಬೆಳಿಗ್ಗೆ ಸಂಜೆ ಕಮ್ಮಿ ಆಗುತ್ತೆ ಹಾಂ ಸರ್. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ಸಕಲೇಶಪುರ ಆಲೂರು ಕಟ್ಟಾಯ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ವಾಟರ್ಮ್ಯಾನ್ಗಳ ಸೇವಾ ಭದ್ರತೆ ಕುರಿತು ಸದನದ ಗಮನ ಸೆಳೆದರು. ದಶಕಗಳಿಂದ ಸ್ಥಳೀಯ ಸಂಸ್ಥೆಗಳಲ್ಲಿ ಕಡಿಮೆ ವೇತನದಲ್ಲಿ ಹಗಲಿರುಳು ದುಡಿಯುತ್ತಿರುವ ನೀರು ಸರಬರಾಜು ಸಹಾಯಕರನ್ನು ಕೂಡಲೇ ಖಾಯಂಗೊಳಿಸಬೇಕು ಎಂದು ಅವರು ಸರ್ಕಾರವನ್ನು ಆಗ್ರಹಿಸಿದರು. ಮಹಾನಗರ ಪಾಲಿಕೆಗಳಿಂದ ಗ್ರಾಮ ಪಂಚಾಯಿತಿವರೆಗೆ ಕಾರ್ಯನಿರ್ವಹಿಸುವ ವಾಟರ್ಮ್ಯಾನ್ಗಳಿಗೆ ಉದ್ಯೋಗ ಭದ್ರತೆ ಇಲ್ಲದೆ ಜೀವನ ನಡೆಸುತ್ತಿರುವುದು ದುಃಖಕರವೆಂದು ಹೇಳಿದರು. ಜನರಿಗೆ ಕುಡಿಯುವ ನೀರು ಪೂರೈಸುವ ಪ್ರಮುಖ ಪಾತ್ರವಹಿಸುವ ಇವರಿಗೆ ಮಾನವೀಯ ದೃಷ್ಟಿಯಿಂದ ನ್ಯಾಯ ಒದಗಿಸಬೇಕೆಂದು ಮನವಿ ಮಾಡಿದರು. ಅಲ್ಲಲ್ಲ ಒಂದೇ ನಿಮಿಷ ಅಧ್ಯಕ್ಷ, 2 ನಿಮಿಷ ಅತ್ಯಂತ ಅಲ್ಲ ಇಂಪಾರ್ಟೆಂಟ್. ಸುರೇಶ್ ಅಣ್ಣ, ಆಕ್ಚುಲಿ ಇದು ಬರೀ ಇವ್ರು ಮಹಾನಗರ ಪಾಲಿಕೆ ಒಂದಂತಲ್ಲ, ಪುರಸಭೆ, ನಗರಸಭೆ, ಪಟ್ಟಣ ಪಂಚಾಯತ್ ಸಮಸ್ಯೆ ಇದೆ. 30-35-40 ವರ್ಷದಿಂದ ಪಾಪ ವಾಟರ್ ಮ್ಯಾನ್ ಕೆಲಸ ಮಾಡಿ ಅವ್ರಿಗೆ ಯಾವುದೂ ಸೇವಾ ಭದ್ರತೆ ಇಲ್ಲ. ಪ್ರತಿ ವರ್ಷ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ದಯವಿಟ್ಟು ನಿಮ್ಮ ಅವಧಿಯಲ್ಲಿ ದೊಡ್ಡ ಮನ್ಸು ಮಾಡಿ ಅವರೆಲ್ಲರನ್ನೂ ಕೂಡ ಪರ್ಮನೆಂಟ್ ಮಾಡ್ಕೊಂಡು ಅವ್ರಿಗೆ ಒಳ್ಳೆ ಸೇವಾ ಭದ್ರತೆ ಕೊಟ್ರೆ ಖಂಡಿತವಾಗ್ಲೂ ಅವ್ರ ಇಡೀ ಕುಟುಂಬ ನಿಮ್ ಫೋಟೋ ಇಟ್ಟು ಪೂಜೆ ಮಾಡ್ತಕ್ಕಂಥ ಸಂದರ್ಭ ಖಂಡಿತವಾಗ್ಲೂ ಕೂಡ ಅವರ ಕಷ್ಟಕ್ಕೆ ತಾವು ಧಾವಿಸಬೇಕು, ಮಾಡ್ಕೊಡ್ಬೇಕು ಅಂತೇಳಿ ಈ ಮೂಲಕ ಮನವಿನ ಮಾಡ್ತೀನಿ. ಅಧ್ಯಕ್ಷ ಮಂತ್ರಿಗಳೇ, ಕೊನೆಯದಾಗಿ ಬೇಲೂರು ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಗೋಲ್ಮಾಲ್. ಬಡವರ ಅನುಕೂಲಕ್ಕಾಗಿ ಸ್ಥಾಪಿಸಿದ್ದ ಸ್ಕ್ಯಾನಿಂಗ್ ಮಿಷನ್ ಕಳ್ಳತನವಾಗಿದ್ದು ಸಿಸಿಟಿವಿ ಪರಿಶೀಲನೆಯಲ್ಲಿ ಪ್ರಕರಣ ಬೆಳಕಿಗೆ ಬಂದಿದೆ. ಸ್ಕ್ಯಾನಿಂಗ್ ಡಾಕ್ಟರ್ ಬೇಲೂರಿಗೆ ಬೇಕೆಂಬುವ ಮನವಿಯಿಂದ ಡಿಎಚ್ಒ ಸೂಚನೆಯಂತೆ ಪರಿಶೀಲನೆ ನಡೆಸಿದ ವೇಳೆ ಮಿಷನ್ ಆಸ್ಪತ್ರೆ ಕೊಠಡಿಯಿಂದ ಮಾಯವಾಗಿರುವುದು ಪತ್ತೆಯಾಯಿತು. ಆಸ್ಪತ್ರೆಯಲ್ಲಿದ್ದಂಥ 6 ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವ 5ಕ್ಕೂ ಹೆಚ್ಚು ವೆಂಟಿಲೇಟರ್ ಮಾನಿಟರ್ಗಳು ಹಾಗೂ 10ಕ್ಕೂ ಹೆಚ್ಚು ಆಕ್ಸಿಜನ್ ಸಿಲಿಂಡರ್ಗಳು ಈಗಾಗಲೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಯವಾಗಿರುವ ಮಾಹಿತಿ ಲಭ್ಯವಾಗಿದೆ. ಆಸ್ಪತ್ರೆ ಸಿಬ್ಬಂದಿ ಪ್ರದೀಪ್ ಸಹಕಾರದೊಂದಿಗೆ ಖಾಸಗಿ ಆಂಬ್ಯುಲೆನ್ಸ್ ಚಾಲಕ ಹಾಗೂ ಮಾಲೀಕ ಸುಫಿಯಾನ್ ಕಳ್ಳತನ ನಡೆಸಿದ್ದಾನೆ ಎನ್ನಲಾಗಿದೆ. ಇದನ್ನು ಮುಚ್ಚಿಹಾಕಲು ಆಸ್ಪತ್ರೆ ಆಡಳಿತ ವರ್ಗ ಯತ್ನಿಸಿದ್ದು ಸಾರ್ವಜನಿಕ ಆಕ್ರೋಶಕ್ಕೆ ಕಾರಣವಾಗಿದೆ. ಕರವೆಯಿಂದ ಪ್ರತಿಭಟನೆ ಭುಗಿಲೆದ್ದಿದೆ. ಜಿಲ್ಲಾಧಿಕಾರಿಗಳ ತನಿಖೆಗೆ ಜನರು ನಿರೀಕ್ಷೆಯಲ್ಲಿದ್ದಾರೆ. ಹೋರಾಟಕ್ಕೆ ಕಣ್ಣು ಮುಚ್ಚಿ ಕುಳಿತಿರುವ ಆಡಳಿತಾಧಿಕಾರಿಗೆ, ಕಣ್ಣು ಮುಚ್ಚಿ ಕುಳಿತಿರುವ ತಾಲೂಕು ವೈದ್ಯಾಧಿಕಾರಿಗೆ, ಅದಕ್ಕೆ ಆಗಮಿಸದೇ ಇರತಕ್ಕಂತಹ ಹಾಸನ ಜಿಲ್ಲಾ ವೈದ್ಯಾಧಿಕಾರಿಗಳಿಗೆ ಏಕಕ್ಕಾಗಿ ಹೋರಾಟ, ಎಲ್ಲಿಯವರೆಗೂ ಹೋರಾಟ, ಬೇಕೇ ಬೇಕು, ಸ್ನೇಹಕ್ಕೂ ಸಿದ್ಧ, ಸ್ನೇಹಕ್ಕೂ ಬದ್ಧ, ಸ್ನೇಹಕ್ಕೂ ಬದ್ಧ. ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟಕ್ಕೆ, ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟಕ್ಕೆ ಕಣ್ಣು ಮುಚ್ಚಿ ಕುಳಿತಿರುವ ಆಡಳಿತಾಧಿಕಾರಿಗೆ, ಕಣ್ಣು ಮುಚ್ಚಿ ಕುಳಿತಿರುವ ತಾಲೂಕು ವೈದ್ಯಾಧಿಕಾರಿಗಳಿಗೆ. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ಕಲ್ಮಕ್ಕಿ ಕೋಣೆಬೈಲ್ ಗ್ರಾಮದ ಬಳಿ ಕಣ್ಣು ಕಾಣದ ಕಾಡುಕೋಣವೊಂದು ದಾರಿ ತಪ್ಪಿ ರಸ್ತೆ ಬದಿಯಲ್ಲಿ ನಿಂತು ಅಸಹಾಯಕ ಸ್ಥಿತಿಯಲ್ಲಿ ಪರದಾಡಿದ ಘಟನೆ ನಡೆದಿದೆ. ಕಾಡಿನಿಂದ ನಾಡಿಗೆ ಬಂದಿದ್ದ ಕೋಣಕ್ಕೆ ದೃಷ್ಟಿ ಇಲ್ಲದ ಕಾರಣ ಮುಂದಕ್ಕೆ ಸಾಗಲು ಸಾಧ್ಯವಾಗದೆ ಅಲ್ಲಿಯೇ ನಿಂತು ನರಳಾಡಿತು. ಕಾಡುಕೋಣವನ್ನು ಓಡಿಸಲು ಕೆಲವರು ಕೂಗಾಡಿ ಪಟಾಕಿ ಸಿಡಿಸಿದರೂ ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ. ಈ ದೃಶ್ಯ ಸ್ಥಳೀಯರಲ್ಲಿ ಆತಂಕ ಮೂಡಿಸಿತು. ಸ್ಥಳೀಯರು ಕೋಣದ ಅಸಹಾಯಕ ಸ್ಥಿತಿಯನ್ನು ನೋಡಿ ತಕ್ಷಣ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದರು. ಸ್ಥಳಕ್ಕೆ ಆಗಮಿಸಿದ ಅರಣ್ಯಾಧಿಕಾರಿಗಳು ಪರಿಶೀಲನೆ ನಡೆಸಿ ಕಾಡುಕೋಣದ ಸ್ಥಿತಿಗತಿಯನ್ನು ಗಮನಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ನಿನ್ನೆ ಮಾತ್ರ ಹಾಕಿದ್ದ ಡಾಂಬರ್ ರಸ್ತೆ ಇಂದು ಕಿತ್ತು ಹೋಗಿರುವುದು ಕಳಪೆ ಕಾಮಗಾರಿಯ ಪ್ರತೀಕವಾಗಿ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಮೊದಲೇ ಅಸ್ತಿತ್ವದಲ್ಲಿದ್ದ ರಸ್ತೆಯ ಮೇಲೆ ಸೂಕ್ತ ತಯಾರಿ ಇಲ್ಲದೆ ಸುಮ್ಮನೆ ಜಲ್ಲಿ ಹಾಕಿ ಟಾರ್ ಹಚ್ಚಲಾಗಿದೆ ಎಂಬ ಆರೋಪ ಸ್ಥಳೀಯರಿಂದ ಕೇಳಿಬಂದಿದೆ. ರಸ್ತೆ ಹಾಕಿದ ಕೆಲವೇ ಗಂಟೆಗಳಲ್ಲಿ ಡಾಂಬರ್ ಕಿತ್ತು ಬರುತ್ತಿರುವುದು ಕೆಲಸದ ಗುಣಮಟ್ಟದ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಎಬ್ಬಿಸಿದೆ. ಸ್ಥಳೀಯರು ಕಾಮಗಾರಿ ನಡೆಸಿದ ಗುತ್ತಿಗೆದಾರರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ಸಂಬಂಧಿಸಿದ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು ಹಾಗೂ ಸಾರ್ವಜನಿಕ ಹಣದ ದುರುಪಯೋಗಕ್ಕೆ ಉತ್ತರ ನೀಡಬೇಕು ಎಂದು ಜನರು ಆಗ್ರಹಿಸಿದ್ದಾರೆ.
ಏನಿಲ್ಲ ಅದು ಹೇಳ್ತೀನಿ. ಏನಿಲ್ಲ ಇದು ಟಾರ್ ಹಾಕ್ತಾರದು, ಇದು ಟಾರ್ ಹಾಕ್ತಾರದು. ಕರೆಯೋನಿಗೆ ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಆನೇಕಲ್ನಲ್ಲಿ ಭೀಕರ ಸರಣಿ ಅಪಘಾತ ಸಂಭವಿಸಿ 4 ಮೃತಪಟ್ಟ ಘಟನೆ ವರದಿಯಾಗಿದೆ. ಸುಮಾರು 11 ಕಿಲೋಮೀಟರ್ ದೂರದವರೆಗೆ ಲಾರಿಯೊಂದು 20ಕ್ಕೂ ಹೆಚ್ಚು ವಾಹನಗಳಿಗೆ ಡಿಕ್ಕಿ ಹೊಡೆದಿದೆ. ಈ ಅಪಘಾತದಲ್ಲಿ ಕಾರು, ದ್ವಿಚಕ್ರ ವಾಹನಗಳು ಹಾಗೂ ಇತರ ವಾಹನಗಳು ತೀವ್ರವಾಗಿ ಹಾನಿಗೀಡಾಗಿವೆ. ಅಪಘಾತದ ಪರಿಣಾಮ ರಸ್ತೆ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತಗೊಂಡಿತು. ಘಟನೆಯ ಬಳಿಕ ಲಾರಿ ಚಾಲಕ ಸ್ಥಳದಿಂದ ಪರಾರಿಯಾಗಿರುವ ಮಾಹಿತಿ ಲಭ್ಯವಾಗಿದೆ. ವಿಷಯ ತಿಳಿಯುತ್ತಿದ್ದಂತೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸಂಚಾರ ನಿಯಂತ್ರಣ ಕೈಗೊಂಡರು. ಮೃತರ ಗುರುತು ಪತ್ತೆ ಕಾರ್ಯ ನಡೆಯುತ್ತಿದ್ದು, ಪರಾರಿಯಾದ ಚಾಲಕನಿಗಾಗಿ ಶೋಧ ಕಾರ್ಯ ಆರಂಭಿಸಲಾಗಿದೆ. ಹಾಸನದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ವಿವಿಧ ಕಾರ್ಯಗಳ ಬಗ್ಗೆ ಮಾಹಿತಿ ಪಡೆದರು. ಅವರು ಹೆಲಿಪ್ಯಾಡ್ ಸ್ಥಳಕ್ಕೆ ಭೇಟಿ ನೀಡಿ ವೀಕ್ಷಣೆ ನಡೆಸಿದರು. ಜಿಲ್ಲೆಯ ಪ್ರಸ್ತುತ ಸ್ಥಿತಿ, ಮೂಲಸೌಕರ್ಯಗಳು ಹಾಗೂ ಭದ್ರತಾ ವ್ಯವಸ್ಥೆಗಳ ಕುರಿತು ಅಧಿಕಾರಿಗಳು ಕೇಂದ್ರ ಸಚಿವರಿಗೆ ವಿವರ ನೀಡಿದರು. ಸಭೆಯಲ್ಲಿ ಯೋಜನೆಗಳ ಪ್ರಗತಿ, ಮುಂದಿನ ಕಾರ್ಯಯೋಜನೆ ಹಾಗೂ ಸಾರ್ವಜನಿಕ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಯಿತು. ಹೆಲಿಪ್ಯಾಡ್ ಸೌಲಭ್ಯಗಳ ಪರಿಶೀಲನೆಯೊಂದಿಗೆ ಅಗತ್ಯ ಸುಧಾರಣೆಗಳ ಕುರಿತು ಸೂಚನೆಗಳನ್ನು ನೀಡಿದ ಎಚ್.ಡಿ. ಕುಮಾರಸ್ವಾಮಿ ಕೆಲಸಗಳಲ್ಲಿ ವಿಳಂಬವಾಗದಂತೆ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಅವರ ಭೇಟಿ ಹಿನ್ನೆಲೆಯಲ್ಲಿ ಭದ್ರತಾ ವ್ಯವಸ್ಥೆ ಕಟ್ಟುಕಟ್ಟಾಗಿ ಜಾರಿಗೊಳಿಸಲಾಗಿತ್ತು. ನಮ್ಮ ರೈತರಿಗೆ ಯಾವ ಥರ ಬೆಳೆ ಬೆಳೀಬೇಕು ಎಕ್ಸ್ಪೋರ್ಟ್ ಮಾಡೋಣ ಈಗ ನೋಡಿ ಅಲ್ಲಿ 103 ಕ್ರಾಪ್ ಫ್ರೀ ಇಡ್ತಾರೆ, ಟ್ಯಾಕ್ಸ್ ಇಲ್ಲ. ಆಗಲೇ ಬಿಜಾಪುರದಲ್ಲಿ ನಿಂಬೆಹಣ್ಣು ಭಾಳ ಚೆನ್ನಾಗಿ ಇವತ್ತು ಹೋಮನಿಗೆ ಮೊದಲನೇ ಪೇಮೆಂಟ್ ಇದೆ. ನಮಗೆ ಬೇಕಾಗಿರೋದು ರೈತರು ಆರ್ಥಿಕ ಅದಕ್ಕೆ ನಮ್ಮ ಏರ್ ಕಾರ್ಗೋ ಇಂಪಾರ್ಟೆಂಟ್. ಪ್ಯಾಸೆಂಜರ್ದು ಇಂಡಿಯನ್ ಏರ್ಪೋರ್ಟ್ ಹೋಗಿ ಏರ್ಪೋರ್ಟಿಂದ ಫ್ಲೈಟ್ ಬೈ ರೋಡೇ ಬಂದಿತ್ತು. ಅದಕ್ಕೆ ಏರ್ ಬಸ್ ಜನ ಬರಬೇಕಲ್ಲ, ಅದಕ್ಕೆ ಹತ್ತು ಕಡೆ ಯೋಚನೆ ಮಾಡೋಣ. ನನಗೆ ಬೇಕಾಗಿರೋ ಈ 3 ಹಳ್ಳಿಯವರಿಗೆ ನೀವು ಸ್ಮಶಾನದ ದಿನ ಸಮಸ್ಯೆ ಇದೆ ಅಂತ ವಿಷಯ ಅದು ಒಂದು ಕಡೆ ಏನೋ ಕೊಡ್ತೀವಿ ಅಂತ. ಈಗ 3 ಹಳ್ಳಿ ಭಾಳ ನಮಗೆ ಸ್ಮಶಾನಕ್ಕೆ ಹಳ್ಳಿಯಿಂದಲೇ ಸ್ವಲ್ಪ ಮಾಡ್ಕೊಡ್ತೀವಿ. ರೈತರು ಆನಂದವಾಗಿ ಬಿಟ್ಕೊಳ್ತಾರೆ. ಆ ರೇಟ್ಗಳು ಕೊಟ್ಟಿರುವಾಗ ಅದು ನಾವು ಮಾತಾಡೋದು ಸ್ವಲ್ಪ ಕೊಟ್ಟುಬಿಟ್ರೆ ರೈತರು. ಅದರಿಂದ ರೈತರಿಗೆ ಏನು ರೈತರಿಗೆ ಅದಕ್ಕೆ ನಾವು ಅದು ರೆಡಿ ಮಾಡಿದ್ರೆ ನನಗೆ ಸುತ್ತ ನೀವು ಶಾಲ ಕೊಡ್ತೀವಿ. ನಾನು ಸ್ವಲ್ಪ 2-3 ವರ್ಷ ಸಾಧ್ಯ ಬರ್ಬೇಕಾದ್ರೆ ಜಾಸ್ತಿ ಮಾತಾಡಿ ನನಗೆ ಟ್ರಾನ್ಸ್ಫರ್ ಮಾಡೋದು ಇಮಿಡಿಯೇಟಾಗಿ ವಾರದಲ್ಲಿ
ತುಮಕೂರು ಜಿಲ್ಲೆಯಲ್ಲಿಂದು ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಖಾಸಗಿ ಬಸ್ ಮತ್ತು ಕಾರಿನ ನಡುವೆ ನಡೆದ ಡಿಕ್ಕಿಯಿಂದ ಕಾರು ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿದೆ. ಅಪಘಾತದ ತೀವ್ರತೆಗೆ ಕಾರು ಪುಡಿ ಪುಡಿಯಾದರೂ ಯಾವುದೇ ಪ್ರಾಣಾಪಾಯದ ವರದಿಯಾಗಿಲ್ಲ. ಅಪಘಾತ ಸಂಭವಿಸಿದ ತಕ್ಷಣ ಸ್ಥಳೀಯರು ಮತ್ತು ಪೊಲೀಸರು ಸ್ಥಳಕ್ಕೆ ಧಾವಿಸಿ ಸಂಚಾರ ನಿಯಂತ್ರಣ ಕೈಗೊಂಡರು. ಅಪಘಾತದಿಂದ ಕೆಲಕಾಲ ರಸ್ತೆ ಸಂಚಾರ ಅಸ್ತವ್ಯಸ್ತಗೊಂಡಿತು. ಅಪಘಾತದ ಕಾರಣ ಕುರಿತು ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಮತ್ತೊಮ್ಮೆ ಮುಖ್ಯಾಂಶಗಳು. ಬೇಲೂರು ಸರ್ಕಾರಿ ಆಸ್ಪತ್ರೆ ಗೋಲ್ಮಾಲ್ ವೆಂಟಿಲೇಟರ್ಗಳಿಂದ ಸ್ಕ್ಯಾನಿಂಗ್ ಮಿಷನ್ ತನಕ ಎಲ್ಲವೂ ಮಾಯ. ಕಳ್ಳತನ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ, ಕರವೆಯಿಂದ ಪ್ರತಿಭಟನೆ. ಆನೇಕಲ್ನಲ್ಲಿ ಭೀಕರ ಸರಣಿ ಅಪಘಾತ. 20ಕ್ಕೂ ಹೆಚ್ಚು ವಾಹನಗಳಿಗೆ ಲಾರಿ ಡಿಕ್ಕಿ. ಲಾರಿ ರಂಪಾಟಕ್ಕೆ 4 ಸಾವು. ಚಾಲಕ ಸ್ಥಳದಿಂದ ಪರಾರಿ. ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ. ಮೈಸೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಂದ ಅಕ್ರಮವಾಗಿ ಹಣ ವಸೂಲಿ ಮಾಡುತ್ತಿರುವ ವೈದ್ಯಾಧಿಕಾರಿ ರಹಸ್ಯ ಕ್ಯಾಮೆರಾದಲ್ಲಿ ದೃಶ್ಯ ಸೆರೆ. ವಿಷಯ ಬಹಿರಂಗವಾಗುತ್ತಿದ್ದಂತೆ ಆರೋಗ್ಯ ಇಲಾಖೆ ತನಿಖೆಗೆ ಆಗ್ರಹ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.